ಫಿಸಿಕಲಿ ಡೈನೋಸರ್ ಸ್ಟ್ರಾಂಗ್ ಇರ್ತದೆ. ಫಿಸಿಕಲಿ ಡೈನೋಸರ್ ಸ್ಟ್ರಾಂಗ್, ಮೆಂಟಲಿ ಕಾಕ್ರೋಚ್ ಸ್ಟ್ರಾಂಗ್. ಎಸ್, ನೆಕ್ಸ್ಟ್. ಸರ್ ಡೈನೋಸಾರ್ ಸಂತತಿ ಮುಗ್ದದೆ, ಹಾ, ಕಾಕ್ರೋಚ್ ಎಲ್ಲ ಸಂದರ್ಭದಲ್ಲೂ ಬದುಕ್ತದೆ. ವೆರಿ ಗುಡ್. ನನ್ನ ಆನ್ಸರಿಗೆ ಭಾಳ ಕರೆಕ್ಟ್ ಸಮೀಪ ಅದಾರ ನೀವು. ನೆಕ್ಸ್ಟ್, ಯಾರು ಸ್ಟ್ರಾಂಗ್? ಹೋಗಿತಾ? ಹಲೋ ಹಲೋ. ಎರಡು ರೀ, ಯಾಕಂದ್ರೆ ಒಂದಂತೂ ಸಫರ್ ಆಗೈತ್ರಿ. ಹಾ, ಎಂತ ಅಣುಬಾಂಬ್ ಹೋಗೋದಾಗ ಕೂಡ ಅದು ಸಫರ್ ಆಗಿದೆ. ಇಲ್ಲಿವರೆಗೂ ಬದುಕು ಬಂದಿದೆ ಕಾಕ್ರೋಚ್. ಓಕೆ, ನೆಕ್ಸ್ಟ್. ಈ ಕಡೆ ಆನಂದ್ ಸರ್. ಹಾ, ಕೊಡ್ರಿ ಆನಂದ್ ಸರ್. ಯಾಕೆ ನೀವು ಯಾಕೋ ಕಾಕ್ರೋಚ್ ಸ್ಟ್ರಾಂಗ್ ಸರ್. ಇವತ್ತಿನ್ನು ಆಸ್ ಆನ್ ಟುಡೇ ಇಟ್ ಇಸ್ ಸ್ಟಿಲ್ ದೇರ್. ಡೈನೋಸಾರ್ ಬಾಬಿ ಏನ್ ನಾಷ್ಟ ಬರೋಬ್ರಿ ಮಾಡಿ ಸುಂದ ಯಾಕೆ ಹಿಡಿದ್ರಿ ನೀವು? ನೆಕ್ಸ್ಟ್ ಮಿಡ್ಲ್ ಆಫ್ರಿಕಾ ಸಿಸ ಜೋರಾದ ಚಪ್ಪಾಳೆ ಪಾಲಿಸ್ರಿ ಅವ್ರಿಗೆ. ಹಾ, ನೆಕ್ಸ್ಟ್ ಫಾಸ್ಟ್ ಮುಗಿತಾ? ಎಸ್, ಕನ್ಕ್ಲೂಷನ್ ಬರ್ತೇನೆ. ಡೈನೋಸಾರ್ ಸ್ಟ್ರಾಂಗ್ ಅಂತ ಯಾರು ಹೇಳಿದಿರಿ? ಅವರ ಉತ್ತರ ತಪ್ಪಿದೆ. ಕಾಕ್ರೋಚ್ ಸ್ಟ್ರಾಂಗ್ ಅಂತ ಯಾರು ಹೇಳಿದಿರಿ? ಅವ್ರ ಉತ್ತರ ಅದು ತಪ್ಪಾದ್ರೆ ಮತ್ತೆ ಉತ್ತರ ಬೇಕಲ್ರಿ. ಅದು ಕರೆಕ್ಟ್ ಆಗಿದೆ. ನಿಮ್ಮನ್ನ ನೀವು ಡೈನೋಸಾರ ತಿಳ್ಕೊಂಡ್ರಿ ಅಂತಂದ್ರೆ ಭಾಳ ದಿವ್ಸ ಬದುಕಾಗಂಗಿಲ್ಲ. ನಾ ಸ್ಟ್ರಾಂಗ್ ಅಂತ ತಿಳ್ಕೊಂಡ್ರೆ ಅಂದ್ರೆ ಮತ್ತೆ ಹೆಂಗೆ ಇರ್ಬೇಕ್ರಿ? ಸ್ಟ್ರಾಂಗ್ ಇರ್ಬೇಕನ್ನತ್ರಿ. ಡೈನೋಸಾರ್ ಅನ್ಬೇಡ ಅಂತೀರಿ. ಸ್ಟ್ರಾಂಗ್ ಅಂದ್ರೆ ಡೈನೋಸಾರ್ ವಜನ್ ಎಷ್ಟಿತ್ತಂದ್ರೆ 2 ಹುಟ್ಟಿದಾಗ್ರಿ 2500 ವರ್ಷಗಳ ಹಿಂದ್ಗಡೆ ಹುಟ್ಟಿದಂತ ಮಾಹಿತಿ ಐತಿ. ಇಬ್ರು ಹುಟ್ಟಿದಾಗ ಏಜ ಡೇಟ್ ಆಫ್ ಬರ್ತ ಮತ್ತು ವಜನ ಅಷ್ಟೇ ಇದ್ರು ಇಬ್ರು. ಬಟ್ ಡೈನೋಸಾರ್ ಏನು ಮಾಡಿತು ಅಂತಂದ್ರೆ ಲೈಫ್ ಒಳಗೆ ಕಾಂಪ್ರಮೈಸ್ ಆಗಲಿಲ್ಲ. ಕಾಂಪ್ರಮೈಸ್ ಅನ್ನೋಕ್ಕಿಂತ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ. ಲೈಫ್ ಒಳಗೆ ನನಗೇನು ಬೇಕು? ನನಗೆ ನಾನ್ ವೆಜ್ ಬೇಕರಿ ಸರ್, ವೆಜ್ ನಡೆಯಂಗಿಲ್ಲ ನನಗೆ. ನಾನು ಎಲ್ಲ ಹುಲಿ ಸಂತತಿ ಸರ್, ನಾನು ಬರೀ ನಾನ್ ವೆಜ್ ತಿಂದೆ ಬದುಕಿದವರು. ವೆಜ್ ಅಂದರೆ ಆಗಂಗಿಲ್ಲ ಸರ್. ಬರ್ತಾ ಏನಾಯಿತು ಅಂತಂದರೆ ಆ ಥರದ ಸಂತತಿ ಕಡಿಮೆ ಆಗ್ತಾ ಬಂತು. ಯಾಕಂತಂದ್ರೆ ಅದು ಅಡ್ಜಸ್ಟ್ಮೆಂಟ್ ಆಗಲಿಲ್ಲ. ಲೈಫಲ್ಲಿ ಭಾಳ ದಿನ ಬದುಕಬೇಕು, ಭಾಳಷ್ಟು ದಿನ ಇರಬೇಕು ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಆಗಾಗ ಕಲಿಬೇಕು. ಅದು ಹೇಳ್ತಾ ಏನಂತಂದ್ರೆ ಕಾಕ್ರೋಚ್ ಅಡ್ಜಸ್ಟ್ಮೆಂಟ್ ತಾಕೋ ಎಲ್ಲಿಗೆ ಬಂದು. ಯಾಕೆ? ಅದು ಹಂಗೈತ್ರಿ, ಅಷ್ಟು ದೊಡ್ಡದಿತ್ತು, ಅದಕ್ಕೂ ಬಾಲಿತ್ತು, ದೊಡ್ಡ ಕೈ ಇದ್ದು, ಕಾಲುಗಳದ್ದು. ಈಗೇನಾಗೈತಿ ಅಂತಂದ್ರೆ ಇಷ್ಟ ಆಗೈತ್ರಿ. ಖರೆ ನೋಡಕ್ಕೆ ಸಿಗ್ತೈತಿ ಆಡ್ದಾಗ. ಅದು ಅವ ಇನ್ನೊಬ್ಬದಲ್ಲ, ಆಡದಿಂದ ದೂರ ಹೋಗಿದ್ದಾವ. ಟೀಮ್ದಾಗೂ ಇಲ್ಲ, ನೋಡೋಕ್ಕೂ ಸಿಗಂಗಿಲ್ಲ. ನಾವು ಬಹಳ ಬದುಕಬೇಕು ಅಂತಂದ್ರೆ ನಮ್ಮ ಲೈಫನ್ನು ಅಡ್ಜಸ್ಟ್ಮೆಂಟ್ ಮಾಡೋಕೆ ಕಲಿಬೇಕು. ನಾವು ಅಡ್ಜಸ್ಟ್ಮೆಂಟ್ ಮಾಡೋಕೆ ಕಲ್ತೀವೋ ಅಂತಂದ್ರೆ ಆಟೋಮೆಟಿಕ್ಕಾಗಿ ಏನಂತಂದ್ರೆ ಎಲ್ಲರೂ ಕೂಡ ಅಡ್ಜಸ್ಟ್ ಆಕಾರ. ಜಯಲಲಿತಾ ಅವ್ರು ತಿರ್ಕೊಂಡ್ರೆ ಗೊತ್ತೇನ್ರಿ? ಯಾವಾಗ ತಿರ್ಕೊಂಡಿದ್ರು, ಯಾವಾಗ ಮಣ್ಣು ಮಾಡಿದ್ರಿ? ಮೈಕ್ ಕೊಡ್ರಿ. ಯಾವಾಗ ತಿರ್ಕೊಂಡಿದ್ರು, ಯಾವಾಗ ಮಣ್ಣು ಮಾಡಿದ್ರಿ? 3 ದಿವಸ. ಹಾಂ, 3 ದಿನ. 3 ದಿವಸ. ಅವ್ರು ವೆಂಟಿಲೇಟರ್ ಮೇಲೆ ಇಟ್ಟರೆ 3 ತಿಂಗಳ ಸರ್. ವೆಂಟಿಲೇಟರ್ ಇಟ್ಟಿದ್ರು 3 ತಿಂಗಳು. ನಾನು ರಿಪೋರ್ಟರ್ ಇರೋದ್ರಿಂದ ನಂಗೆ ಕರೆಕ್ಟ್ ಮಾಹಿತಿ ಐತೆ ಏನಂತಂದ್ರೆ ರೀ, ಅವ್ರು ತಿರ್ಕೊಂಡ 45 ದಿವಸ ಆದಮೇಲೆ ಅವ್ರು ತಿರ್ಕೊಂಡಾರ ಅಂತ ಅನೌನ್ಸ್ ಮಾಡಿದ್ರು. ಅವ್ರು ತಿರ್ಕೊಂಡ 45 ಡೇಸ್ ಆದಮೇಲೆ ಅನೌನ್ಸ್ ಏನು ಮಾಡಿದರು ಅಂದ್ರೆ ಅವರು ಈ ಜೀವನದಾಗ, ಈ ಜಗತ್ತಿನಾಗ ಇಲ್ಲ ಅಂತೇಳಿ. ಯಾಕಿದನ್ನು ಹೇಳತ್ತೀನಿ ನಿಮಗಂದ್ರೆ, ಸತ್ತ ನಂತರೂ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಮಂದಿ. ಅವರು ಸಾವನ್ನು ಹೇಗೆ ಅಡ್ಜಸ್ಟ್ಮೆಂಟ್ ಮಾಡಿದ್ರು ಅಂದ್ರೆ ಎಲ್ಲೋ ಗಲಾಟೆ ಆಗಿಬಿಡ್ತೈತಿ, ತಮ್ಮೊಡ ಹತ್ತು ಉರಿತೈತಿ, ಹಂಗಾಕೈತಿ ಹಿಂಗಾಕೈತಿ ಅಂತೇಳಿ ಹಿರಿಯ ಅಧಿಕಾರಿಗಳೆಲ್ಲ ಕೂಡಿ ಮೀಟಿಂಗ್ ಮಾಡ್ತಾರೆ. ಇನ್ನೂ ಜೀವ ಅದಾರ, ಇನ್ನೂ ಏನಂತಾರೆ ಹಾರ್ಟ ಬಡ್ಕೊಳ ಐತಿ, ಇನ್ನೂ ಏನಂತ ಬ್ರೈನ್ ಆ್ಯಕ್ಟಿವ್ ಐತಿ ಅಂತೇಳಿ 45 ಡೇಸ್ವರೆಗೆ ಅವರ ಸಾವನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಯಾಕಂತಂದ್ರೆ ಹೊರಗಡೆ ತೊಂದರೆ ಆಗಬಾರ್ದು ಅಂತೇಳಿ. ಅದಕ್ಕೆ ಸತ್ತ ನಂತರ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಈಗ ನಾವು ಅದಿವಿ ಅಡ್ಜಸ್ಟ್ಮೆಂಟ್ ಮಾಡೋಕೆ ಕಲ್ತೀವಿ ಅಂದ್ರೆ ಆರಾಮಾಗಿ ಜೀವನ ಮಾಡ್ಬೋದು, ಸ್ಟ್ರೆಸ್ ಏನಂದ್ರೆ ಫ್ರೀಯಾಗಿ ಜೀವನ ಮಾಡ್ಬೋದು. ಅದಕ್ಕೆ ತಾವು ಏನು ಮಾಡ್ಬೇಕು ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡೋಕೆ ಕಲೀರಿ. ಯಾಕಂತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡೋಕೆ ಕಲ್ಕೊಲಿಲ್ಲ ನಾವು ಅಂತಂದ್ರೆ ಮುಂದೆ ನಾವು ಹೊಡ್ಯೋಕ್ಕಾಗಿಲ್ಲ. ಫಸ್ಟ್ ನಾವು ಮಾಡಬೇಕಾಗಿದೆ ಏನಂತಂದ್ರೆ ಮೌನವಾಗಿರ್ಬೇಕು. ಭಾಳಷ್ಟು ಜನ ಏನಂದ್ರೆ ಬಡ 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 ಮಾತಾಡಿಬಿಡ್ತಾರೆ ರೀ. ಹಂಗೆ ಮಾತಾಡೋಂಗಿಲ್ಲ. ಮುಂದೆ ನಾವು ಏನು ಮಾತಾಡತ್ತ, ಯಾವ ಎಂಗಲ್ದಾಗ ಮಾತಾಡತ್ತ, ಅವ್ನು ನಮ್ಮಿಂದ ಏನು ಪಡಿತಾ ಅಥವಾ ನಮಗೇನು ಹಾನಿ ಮಾಡ್ತಾ, ಯಾಕೆ ಇದನ್ನ ವಿಚಾರ ಐತಿ ಎಲ್ಲವನ್ನು ಕೂಡಿ ಅವನು ಸುಮಾರು ಅಳೆದು ತೂಗಿ ಆಲಿಸಿ ಕೇಳಿಸ್ಕೊಂಡು ಏನಂತಾರೆ ಸ್ಕ್ಯಾನಿಂಗ್ ಮಾಡಿ ಮಾತಾಡಬೇಕಾದ್ರೆ ಈಗ ಇದಿಲ್ಲ ಅವಕಾಶ ಇಲ್ಲರಿ. ಏನು ಮಾಡ್ತಾರೆ ಅಂತಂದ್ರೆ ಅವಾಗ ಮತ್ತು ಪರ್ಫೆಕ್ಷನ್ ಮಾಡ್ಬೇಕಾಯ್ತು. ಯಾಕೆ ಮಾತಾಡತ್ತ ಇವ, ನಾ ಏನು ಹೇಳ್ಬೇಕು ಅವಂಗ ಅಂತೇಳಿ ನಾ ಪ್ಲ್ಯಾನ್ ಮಾಡಿಕೊಂಡು ಅದ ನಂತರೂ ಕೂಡ ಮಾತಾಡೋದಿಲ್ಲ ರೀ.
ಇದೊಂದು ರೂಲ್ಸ್ ನೀವು ಫಾಲೋ ಮಾಡಿ ಅಂದ್ರೆ ನಿಮ್ಗೆ ಜಗಳ ಬರೋಂಗಿಲ್ಲ ಯಾರಿಗೂ. ಅದಾದ ನಂತರ ಏನು ಮಾಡ್ಬೇಕಂದ್ರೆ 9 1 2 3 4 5 6 7 8 9 10 ಅಂದಮೇಲೆ ನೀವು ಮಾತಾಡ್ಬೇಕ್ರಿ. ಅಟ್ರೊಳಗೆ ಮತ್ತೇನೋ ಶಬ್ದ ಮಾತಾಡಿದ್ರೆ ಮತ್ತೆ ಸ್ಕ್ಯಾನಿಂಗ್ ಹೋಗ್ಬೇಕ್ರಿ, ಮತ್ತೆ ನೋಡ್ಬೇಕು ಏನು ಮಾಡತ್ತಾರ ಅಂತ. ಹಿಂಗೇನಾರ ನೀವು ದಿನಾಲೂ ಮಾಡಿದ್ರಿ ಅಂತಂದ್ರೆ ನಿಮ್ಮ ಸಮಸ್ಯೆಗಳೇ ಬರೋದಿಲ್ಲ. ಯಾಕಂದ್ರೆ ಕಲ್ಲ ಮೇಲಿನ ನೀರು ಮೆಲ್ಲನೆ ಸರಿದಂತೆ, ಕಲ್ಲ ಮೇಲಿನ ನೀರು ಮೆಲ್ಲನೆ ಸರಿದಂತೆ ಜಾಣ್ಮೆಯಿಂದ ಆಡಿದ ಮಾತು ಎಲ್ಲದಕ್ಕೂ ಮಿಗಿಲು ಸರ್ವಜ್ಞ ಅಂತೇಳಿ. ನೀವು ಕರೆಕ್ಟಾಗಿ ಮಾತಾಡೋಕೆ ಕಲ್ತಾರ ಸಮಸ್ಯೆ ಇಲ್ಲ ಸರ್. ಸಾಹೇಬ್ರು ಏನು ಹೇಳ್ತಾರೆ ಎರಡು ಕಿವಿಲಿ ಕೇಳ್ರಿ. ನಾವು ಏನು ಪ್ರಾಬ್ಲಮ್ ಆಗೈತಿ ಅಂದ್ರೆ ನಮ್ಮ ಸಮಸ್ಯೆ ಒಂದು ಕಿವಿ ಒಂದು ಎಲೆಕ್ಟ್ರಾನಿಕ್ ಬೇಬಿ ತಿಂದುಬಿಟ್ಟೈತ್ರಿ. ಅದೆಲ್ಲ ಇಲ್ಲ ಕಾಣ ಕಟ್ಟೈತಿ ಖರೆ ಒಂದು ಕಿವಿ ಹೋಗ್ಬಿಟ್ಟಿದೆ ಅದ್ರಾಗ. ಅದಕ್ಕೆ ನಾವು ಕರೆಕ್ಟ್ ಕೇಳಿಸ್ಕೊಳಂಗಿಲ್ಲ. ದೇವ್ರ ಕಿವಿ ಎರಡಾಗಿ ಕೊಟ್ಟಾರಿ, ಒಂದು ಕಡೆ ಕೇಳ್ಕೊಂಡು ಒಂದು ಕಡೆ ಬಿಡಾಕ. ಜೋರ ಚಪ್ಪಾಳ ಬಾರಿಸ್ರಿ ಅವ್ರಿಗೆ. ಈ ಕಡೆ ಏನು ಹೇಳ್ತಾರೆ ಸಾಹೇಬ್ರಿಗೆ ಕೇಳ್ಕೊಳ್ಳೋದ್ರಿ, ಈ ಕಡೆ ಬಿಟ್ಟು ಬಿಡೋದ್ರಿ. ರೈಟ್? ಹಂಗಲ್ಲ. ಈ ಕಡೆ ವೆರಿ ಗುಡ್. ಬೇಕಾದ ಈ ಕಡೆ ಇಟ್ಕೊಳ್ಳೋದು, ಬೇಡದ ಈ ಕಡೆ ಬಿಡೋದು. ನೆಕ್ಸ್ಟ್ ಲಾಸ್ಟ್. ಹಾಂ, ಸ್ಟ್ಯಾಂಡ್ ಬೈ. ಇದು ಹೇಳ್ರಿ, ಸ್ಟ್ಯಾಂಡ್ ಬೈ. ಈ ಕಡೆ ಕೇಳಿದ್ರೆ ಈ ಕಡೆ ಕೇಳೋದು ಅಂತೇಳಿ. ಅದಕ್ಕೆ ಏನಂತಂದ್ರೆ ಕಿವಿ ಯಾಕೆ ದೇವ್ರು ಕೊಟ್ಟಿದ ಅಂತಂದ್ರೆ ಈ ಕಡೆ 50% ಕೇಳ್ಕೋಬೇಕು, ಈ ಕಡೆ 50% ಕೇಳ್ಕೋಬೇಕು. ಕರೆಕ್ಟಾಗಿ ಆಲಿಸ್ಕೊಂಡು ನಂತರ ಏನಾಕಂದ್ರೆ ಅದು 100% ಕೇಳಿದಂಗೆ ಆಕತಿ. ಅದಾದ ನಂತರ ನಾವು ಕೆಲಸ ಮಾಡೋಕ್ಕಿಂತ ಮುಂಚೆ ಏನಂತಾರೆ 100ಕ್ಕೆ 100 ಕೇಳಿಸ್ಕೊಂಡಿದ್ವಿ ಅಂದ್ರೆ ಅವ್ರು ಏನು ಹೇಳ್ತಾರೆ ಕರೆಕ್ಟಾಗಿ ತಿಳಿತೈತಿ. ಅದಾದ ನಂತರ ಕೆಲಸ ಮಾಡೋಕೆ ಹೋದು ಅಂದ್ರೆ 20% ಡಿಪ್ರಿಸಿಯೇಷನ್ ಇರ್ತೈತಿ. 80% ನಾವು ಕೆಲಸ ಮಾಡ್ತೀವಿ. ಒಂದು 10% ಕೆಲಸ ಸರಿ ಆಗಿಲ್ಲ ಅಂದರೂ ಕೂಡ 70ರಿಂದ 75% ನಿಮ್ಮ ರಿಸಲ್ಟ್ ಏನಿದೆ ಫಸ್ಟ್ ಕ್ಲಾಸ್ ಬರ್ತೈತಿ. ಅದಕ್ಕೆ ಕಿವಿ ಎರಡನ್ನು ಬಳಸ್ಕೊಡ್ರಿ ಅಂತ ಹೇಳ್ತಾ